ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಲ್ಕ್ ಸಿಟಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶುವಲ್ ಇಲ್ಲಿ ಊರಲ್ಲಿದ್ದರೆ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ. ಕೆಲಸ ಅನ್ನೋದಕ್ಕಿಂತ ನಮ್ಗೆ ಊಟನ ಅಷ್ಟು ಕರೆಕ್ಟ್ ಟೈಮ್ಗೆ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಆಂಟಿ ಮಾಡಿಕೊಡೋದ್ರಿಂದ ಬೇಗ ಎಲ್ಲ ಕೆಲಸನೂ ಮುಗಿಯುತ್ತೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದರು. ರಾತ್ರಿ ಅಂದರೆ ನಾವು ಯಾರೂ ತಿಂದಿಲ್ಲ, ನಾನು ನಮ್ಮ ಆಂಟಿ ಮಗಳು. ಯಾಕಂದರೆ ನಾವು ರಾಯರು ಪೂಜೆ ಮಾಡೋದ್ರಿಂದ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಮ್ಮ ಯಜಮಾನ್ರು ಬಂದಿದ್ದರು ಅಂತ ಅವರಿಗೋಸ್ಕರ ನೈಟ್ ಮಾಡಿದರು. ಅದೇ ಸಾಂಬಾರಿಗೆ ಬೆಳಗ್ಗೆ ಮುದ್ದೆ ಮಾಡಿ ಬಿಸಿ ಅನ್ನ ಮಾಡಿದರು. ಬೆಳಗ್ಗೆ 8 ಗಂಟೆಗೆ ನಾಷ್ಟ ಆಯಿತು. ಇವತ್ತು ನಾಷ್ಟ ಆದಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸನಾದರೂ ಮಾಡಬೇಕಲ್ಲ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ನಾನು ನನ್ನ ತಂಗಿ ಮಾತಾಡ್ತಾಯಿದ್ವಿ, ಕಿಚನ್ ಸ್ವಲ್ಪ ಮೇಕ್ ಓವರ್ ಮಾಡಬೇಕು, ನೆಕ್ಸ್ಟ್ ಅದೊಂದು ಮಾಡೋಣ. ಈ ಸಲ ಊರಿಗೆ ಹಬ್ಬಕ್ಕೆ ಹೋಗಬೇಕು. ಹಬ್ಬಕ್ಕೆ ಹೋಗಿ ಮತ್ತೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಅವಾಗೆಲ್ಲ ಮಾಡೋಣ ಅಂತೇಳಿ ಮಾತಾಡ್ತಾ ಇದ್ದೀವಿ. ಈಗ ಎಲ್ಲ ಆಗಿಬಿಡುತ್ತೆ ಟೈಮಿಗೆ ಕರೆಕ್ಟಾಗಿ ನಾಷ್ಟ, ಊಟ, ಕಾಫಿ, ಟೀ. ಮತ್ತು ನಮ್ಮ ಪಾಪುನೂ ಅಷ್ಟೇ, ಇಲ್ಲದ್ರೆ ಎಲ್ಲ ಟೈಮಿಂಗ್ಸ್ ಕರೆಕ್ಟಾಗಿ ಎಲ್ಲ ನಡೆಯುತ್ತೆ. ಬಟ್ ಊರಲ್ಲಿದ್ದರೆ ಅವನನ್ನು ಕೈ ಬಿಡೋದೇ ಇಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲೇ ತೆವ್ಕೊಂಡು ಬಂದುಬಿಡ್ತಾನೆ. ನಮಗೇನು ತಿನ್ನೋದಕ್ಕಾಗಲಿ ಉಣ್ಣೋದಕ್ಕಾಗಲಿ ಆಗೋದೇ ಇಲ್ಲ. ಅಟ್ಲೀಸ್ಟ್ ನಾಷ್ಟನೇ ನಾನು ಎಷ್ಟೊಂದು ಸಲ ಮಧ್ಯಾಹ್ನ 1 ಗಂಟೆ 1:30 ಈ ಥರ ಮಾಡಿದ್ದೀನಿ. ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ಟೈಮ್ ಆಗೋಲ್ಲ, ಆ ಥರ ಆಗಿಬಿಡುತ್ತೆ. ಸೊ ನಾನು ತಿಂಗಳಲ್ಲಿ ಒಂದು 20 ದಿವಸ ಇಲ್ಲಿದ್ದರೆ 10 ದಿವಸ ಮಾತ್ರ ರಾಮನಗರದಲ್ಲಿರ್ತೀನಿ. ಹಂಗಾಗ್ಬಿಟ್ಟಿದೆ. ಅಲ್ಲಿಗೆ ಹೋಗೋದು ಮೇನ್ ರೀಸನ್ ಏನಪ್ಪ ಅಂದರೆ ಸ್ವಲ್ಪ ದೀಪ ಏನಾದರೂ ಹಚ್ಚಬೇಕು, ಹಾಗೆ ಖಾಲಿ ಬಿಡಬಾರ್ದು. ಹೆಣ್ಮಕ್ಳು ಇಲ್ಲದೇ ಇರೋ ಮನೆ ಹಾಗೆ 10 ದಿವಸ ಮಾತ್ರ ಅಲ್ಲಿರೋದು ಅಂತ ಡಿಸೈಡ್ ಆಗಿದ್ದೀನಿ. ಇವಾಗ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಕರ್ಗ ಹಬ್ಬ ಇರೋದು ರೀಸನ್ಗೋಸ್ಕರ ಮಾತ್ರ ಹೋಗ್ಬೇಕು ಅಲ್ಲಿ ಊರಿಗೆ, ಅಷ್ಟೇ. ಅಲ್ಲಿಗೆ ಹೋದಾಗ ಅನಿಸುತ್ತೆ, ಅಯ್ಯೋ ಮಕ್ಕಳನ್ನ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ಬರಿದ್ರೆ ಎಷ್ಟು ಬೇಗ ಎಲ್ಲ ಕೆಲಸಗಳು ಮುಗ್ದೋಗುತ್ತಲ್ವ ಅಂತ. ಆದ್ರೇನು ಮಾಡೋದು, ಅಲ್ಲಿ ಯಾರೂ ಇರಲ್ಲ, ನಾನು ಒಬ್ಬಳೇ ಇರಬೇಕು. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋದರೆ ಅವರು 2 ಡೇಸ್ಗೋ 3 ಡೇಸ್ಗೋ ಒನ್ಸ್ ಬರೋದು. ಹಂಗಾಗಿ ಒಬ್ಬಳೇ ಇರೋದ್ರಿಂದ ಪಾಪಗೂ ಪಾಪ ಇಲ್ಲೆಲ್ಲರ ಜೊತೆನೂ ಇರ್ತಾನೆ. ಆಚೆ ಕಡೆ ಹೋದರೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಮಾತಾಡಿಸ್ಕೊಂಡು ಎತ್ಕೊಂಡು ಮುದ್ದಾಡಿಸ್ತಿರ್ತಾರೆ. ಅಲ್ಲಿ ಹೋದರೆ ಪಾಪ ಅವನೊಬ್ಬನೇ, ಅವನು ನನ್ನನ್ನೇ ನೋಡಬೇಕು, ನನ್ನ ಜೊತೆನೇ ಇರಬೇಕು. ಅದಕ್ಕೋಸ್ಕರ ಪಾಪ ನಾನು ಎಲ್ಲೋದ್ರೂ ಏನು ಕೆಲಸ ಮಾಡೋಕ್ಕೋದ್ರೂ ಹಿಂದಿಂದೇ ಬರ್ತಾನೆ. ಇಲ್ಲಿದ್ದರೆ ಅವನಿಗೆ ಅಮ್ಮನೂ ಬೇಡ, ಯಾರೂ ಬೇಡ. ಅವ್ರವ್ವ ಇದ್ದರೆ ಒಬ್ಬರು ಸಾಕು. ನಮ್ಮ ಆಂಟಿ ಇದ್ದರೆ ಅವನ ಜೊತೆ ಇರ್ತಾನೆ. ನಮ್ಮ ತಂಗಿ ಏನಾದರೂ ಕಾಲೇಜ್ಗೆ ಹೋಗಿದ್ರೆ ಇಲ್ಲ, ಅವಳು ಕಾಲೇಜ್ ಇಲ್ಲ ಅಂತ ಮನೇಲೇ ಇದ್ದರೆ ಅವಳು ಇಲ್ಲ ನಮ್ಮ ಆಂಟಿ, ಇಬ್ಬರೇ ಬೇಕು. ಅಮ್ಮನೂ ಬೇಡ, ಏನೂ ಬೇಡ. ಅಮ್ಮ ಯಾವಾಗ ಬೇಕಂದರೆ ಬರೀ ನಿದ್ದೆ ಬಂದಾಗ ಮಾತ್ರ ಬೇಕು ಅಮ್ಮ ಅವನಿಗೆ, ಆ ಥರ. ಇಲ್ಲಿದ್ದರೆ ಸ್ವಲ್ಪ ಖುಷಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಅಲ್ಲೋದ್ರೆ ಪಾಪ ನಾನು ಹಿಂದೆನೇ ಹತ್ಕೊಂಡು ತಿರುಗಾಡ್ತಾ ಇರ್ತಾನೆ. ಅದೊಂದೇ ಆಗೋದಲ್ಲಿ. ಇವಾಗಲೂ ಅವರೇ ಎತ್ಕೊಂಡಿದ್ದಾರೆ, ಆಟ ಆಡಿಸ್ತಿದ್ದಾರೆ. ನಾನು ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ನೋಡಿ ಅವ್ರ ಅಜ್ಜಿ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಏನೋ ಅವನದೇ ಲೋಕದಲ್ಲಿ ಕಳೆದೋಗ್ಬಿಟ್ಟಿದ್ದಾನೆ. ಹೀಗೆ ಇಲ್ಲಿ ರಾಜನ ಥರ ಇರ್ತಾನೆ. ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಫುಲ್ ಮುದ್ದಾಗ್ಬಿಟ್ಟಿರ್ತಾನೆ. ಮುದ್ದು ಮಾಡಿ ಮುದ್ಗರೆದ್ಬಿಟ್ಟಿರ್ತಾರೆ. ಅಲ್ಲಿಗೆ ಹೋದರೆ ಪಾಪ ಯಾರೂ ಇರಲ್ಲ, ಅವನು ಒಬ್ಬನೇ ಆಟ ಆಡ್ತಾ ಇರ್ತಾನೆ. ಅದೆಲ್ಲ ನೋಡಿದ್ರೆ ನಮಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದ್ಬಿಡೋದು. ಅವ್ನು ಆಡೋದೇ ಒಂದು ಚೆಂದ ನೋಡಿ.
ಹಾಗೆ ಇವತ್ತು ಆಷಾಢ ಮೊದಲನೇ ಶುಕ್ರವಾರ ಇರೋದ್ರಿಂದ ಪೂಜೆ ಮಾಡೋದಕ್ಕೆ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ನೀವು ಯಾವಾಗಲಾದರೂ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಗಂಜಲನ ನೀರಿಗೆ ಸೇರಿಸಿ ಒರೆಸೋ ನೀರಿಗೆ. ಅದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮನೇಲಿ, ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ದೂರ ಆಗುತ್ತೆ. ಇದು ಒಳ್ಳೆಯದು ಕೂಡ ಮಾಡೋದ್ರಿಂದ. ಸೊ ನೀವು ಯಾವಾಗಾದರೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಲಿ ಮನೆ ಒರೆಸ್ಬೇಕಾದ್ರೆ ಈ ಥರ ಮಾಡಿ. ಮನೆ ಒರೆಸಿದ್ದಾದಮೇಲೆ ಪಾಪುಗೂ ಸ್ನಾನ ಮಾಡಿಸಿ ಫ್ರೆಶಪ್ ಮಾಡಿ ಮಲಗಿಸಿದ್ದೀನಿ, ರೆಡಿ ಮಾಡಿ. ಅವನು ಆಟ ಆಡ್ತಾ ಇದ್ದಾನೆ ಹಾಲು ಕುಡ್ಕೊಂಡು. ಇದೇ ಇವತ್ತಿನ ವಿಡಿಯೋ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.